ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಭೂಮಿ ಭೋಜನಕ್ಕೆ ಸ್ವಾಗತ. ನಮಸ್ಕಾರ ಮ್ಯಾಮ್. ನಮಸ್ಕಾರ. ಬನ್ನಿ ಬೇಸಿಗೆ ರಿಟ್ರೀಟ್ಗೆ ಸ್ವಾಗತ ನಿಮಗೆ. ನಮ್ಮ ಇವತ್ತಿನ ಈ ರಿಟ್ರೀಟಲ್ಲಿ ಭೂಮಿ ಭೋಜನ ಸೆಗ್ಮೆಂಟಲ್ಲಿ ಒಂದು ಒಳ್ಳೆ ಶಂಕು ಹೂವಿಂದ ಹರ್ಬಲ್ ಟೀ ಮಾಡಿಕೊಡ್ತೀನಿ ನಿಮ್ಗೆ. ಈಗ ಬನ್ನಿ. ಒಳ್ಳೆ ವೆದರ್, ಮಳೆ ಕೂಡ ಬರ್ತಾ ಇದೆ. ಹೌದು, ಮತ್ತೆ ಮಳೆ ಅಂತಲ್ಲ, ಇದು ಪ್ರತಿದಿನ ಮಧ್ಯಾಹ್ನ 11 ಟೀ ಅಂತ ಕುಡಿತೀವಲ್ಲ, ಸೊ 11 ಟೀ ಅನ್ನೋದಲ್ಲ, ನಾವು ಪ್ರತಿನಿತ್ಯ ಒಂದೊಂದು ಹರ್ಬಲ್ ಟೀ ತಗೊಂತ ಹೋಗ್ಬೇಕು. ಒಂದೊಂದಿನ ಒಂದೊಂದು ಹೂವಿಂದು ಅಂತ. ಸೊ ಆಹಾರದಲ್ಲಿ ಇದು ಒಂದು ಸ್ಕೆಡ್ಯೂಲ್ ಅಂತ ಹಾಕೊಂಡು ತಗೋತ ಹೋಗ್ಬೇಕು. ಸೊ ಇವತ್ತು ಶಂಖಪುಷ್ಪದ ಟೀನ ಮಾಡಲ್ಲ ಮ್ಯಾಮ್. ಇದು ಕೋಲ್ಡ್ ಆಗಿರ್ಬೋದು, ಕಫ ಆಗಿರ್ಬೋದು, ಬಟ್ ಅದು ತುಂಬಾ ಒಳ್ಳೇದಲ್ಲ ಅದಕ್ಕೆ? ಹೌದು, ತುಂಬಾ ಒಳ್ಳೇದು. ಸೊ ಈ ಟೀ ಇವತ್ತು ಮಾಡೋಣ. ಇದ್ರಲ್ಲಿ ನಾವು ನಿಂಬೆ ಹಣ್ಣು ಹಿಂಡಿರ್ತೀವಿ, ಪೆಪ್ಪರ್ ಹಾಕಿರ್ತೀವಿ, ಮತ್ತೆ ಇದನ್ನು ಚೆನ್ನಾಗಿ ಬಾಯ್ಲ್ ಆಗಿರುತ್ತಲ್ಲ. ಸೊ ಟೀ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ, ಮತ್ತೆ ಒಳ್ಳೆ ಕ್ಲೆನ್ಸಿಂಗ್ ಡ್ರಿಂಕ್ ಇದು. ಸೊ ವಿಲ್ ಹ್ಯಾವ್ ಸ್ಟಾರ್ಟ್ ಮಾಡೋಣ. ಹಾ, ಶುರು. ಕುದಿಸ್ಕೊಂಡು ಶಂಕು ಹೂವು ಹಾಕಿ ಕುದಿಸ್ಬಿಟ್ಟು ತಂದಿದ್ದೀನಿ. ಇವಾಗ ಇದಕ್ಕೆ ನಾನು ಉಪ್ಪು ಹಾಕಿದ್ದೀನಿ, ಚಿಟಕಿ ಉಪ್ಪು ಹಾಕಿ 1 ಚಮಚ ಸಕ್ಕರೆ ಹಾಕಿದ್ದೀನಿ. ಇದನ್ನು ಹಾಕಿ ನಿಂಬೆಹಣ್ಣು ಹಿಂಡಬೇಕು. ನಿಂಬೆಹಣ್ಣು ಹಿಂಡಿದಾಗ ಅದು ಟೇಸ್ಟು ಹೌದು, ಮತ್ತು ಬ್ಲೂ ಟರ್ನ್ಸ್ ಟು ಪರ್ಪಲ್, ಕೆಮಿಕಲಿ ರಿಯಾಕ್ಷನ್ ಅದಾಗತ್ತಲ್ವ, ಅದು ಅದೇ ಥರ ಇದು ಬ್ಲೂ ಹೂ ಬಂದ್ಬಿಟ್ಟು ಇವನು ಪರ್ಪಲ್ ಕಲರ್ ಟರ್ನ್ ಆಗುತ್ತೆ. ಇವಾಗ ನಮ್ಮ ಟೀ ರೆಡಿ, ಎಲ್ಲ ರೆಡಿ ಆಯಿತು. ಇವಾಗ ಸ್ವಲ್ಪ ಸ್ಟ್ರೈನ್ ಮಾಡಿಕೊಂಡು ಲೋಟಕ್ಕೆ ಬಗ್ಗಿಸ್ಬಿಡ್ತೇನೆ. ಇದೆಷ್ಟು ಗೊತ್ತಾ, 2 ಮಿನಿಟ್ಸು ಬೇಡ, ಯಾರು ಬೇಕಾದ್ರೂ ಮಾಡ್ಬೋದು. ಇದು ತುಂಬ ಒಳ್ಳೆಯದು. ಹಾಂ, ತುಂಬ ಆರೋಗ್ಯವಾಗಿರುತ್ತೆ. ಮತ್ತು ಪ್ರತಿದಿನ ಅಷ್ಟೇ ನೀವು ಒಂದಲ್ಲ ಒಂದು ಹಬ್ಸ್ ಮಾಡ್ಕೊಂಡು ಮಾಡ್ತಾ ಹೋಗಿ, ತುಂಬ ಒಳ್ಳೇದು ಆರೋಗ್ಯಕ್ಕೆ. ನೋಡಿ, ಹೂನು ಇಟ್ಟಿದ್ದೀನಿ, ಒರಿಜಿನಲ್ ಹೂನು, ಮತ್ತು ಇದ್ರದ್ದು ಕಲರು ನೋಡಿ. ಇನ್ನೊಂದು ಡೌಟ್ ಇದೆ, ಇದನ್ನು ಯಾವ ಟೈಮ್ ತಗೋಬೇಕು? ಬೆಳಗ್ಗೆನಾ, ಮಧ್ಯಾಹ್ನ, ರಾತ್ರಿ? ಬಿಫೋರ್ ಫುಡ್ ಅಂತ ಇರುತ್ತಲ್ವ, ಮಧ್ಯಾಹ್ನ ಟೈಮು, ಅದು ಒಳ್ಳೆ ಟೈಮು. ಯಾಕಂದ್ರೆ ನಮ್ಗೆ ಅವಾಗೇನೋ ಬೇಕು ಅಂತ ಇರುತ್ತೆ, ಸುಮ್ಮನೆ ಅವಾಗ ಹೊಟ್ಟೆ ಕ್ಲೆನ್ಸ್ ಮಾಡ್ಕೋಬೇಕು, ಬೇರೆ ಹೊಟ್ಟೆ ತುಂಬಿಸ್ಕೊಂತ ಹೋಗೋದಲ್ಲ. ಸೊ ಅವಾಗ ಈ ಥರದ್ದೆಲ್ಲ ತಗೊಳ್ಳೋದು, ಹಣ್ಣು ತಿನ್ನೋದು, ಇದೆಲ್ಲ ಮಾಡೋದಿದ್ರೆ ಒಳ್ಳೇದು. ಮತ್ತೆ ಮೆಣಸು ಹಾಕಿದ್ದೀನಿ ಸ್ವಲ್ಪ. ಲಾಸ್ಟಲ್ಲಿ ಫೈನಲ್ ಆಗಿ ಮೆಣಸು ಹಾಕೋಬಹುದು, ಚೆನ್ನಾಗಿರುತ್ತೆ. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸೊ ಶಂಕು ಹೂವಿಂದು ಬಿಸಿ ಟೀ ರೆಡಿ ಇದೆ, ಟ್ರೈ ಮಾಡಿ. ಪ್ರತಿದಿನ ಮಾಡ್ತಾ ಇದ್ದೀನಿ. ದಿನಕ್ಕೊಂದು ಹರ್ಬ್ ಅಂತ ಮಾಡ್ತಾ ಶುರು ಮಾಡಿ. ಒಂದಿನ ಶಂಕು ಹೂವು, ಒಂದಿನ ದಾಸವಾಳದ್ದು, ಒಂದಿನ ಲೆಮನ್ ಗ್ರಾಸು, ಒಂದಿನ ತುಳಸಿ, ಹೀಗೆ ಒಂದೊಂದು ದಿನ ಒಂದೊಂದು ಟೀ ಮಾಡ್ಕೊಂಡು ಕುಡಿತಿರ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಆಡಿಯನ್ಸ್ಗೆ ಹೇಳ್ಬಿಡಿ ಒಂದ್ಸಲ ತಗೊಳಕ್ಕೆ. ತುಂಬಾ ಚೆನ್ನಾಗಿದೆ, ದಯವಿಟ್ಟು ಮನೆ ಟ್ರೈ ಮಾಡಿ ಒಂದ್ಸಲ. ಪ್ರತಿನಿತ್ಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಆಹಾರ ಹೇಗೆ ಸೇವಿಸ್ತೀವೋ, ಒಂದು ಹೊತ್ತು ಹರ್ಬಲ್ ಡ್ರಿಂಕ್ ಅನ್ನೋದು ಮಸ್ಟ್ ಅಂಡ್ ಶುಡ್ ತಗೊಳ್ಳೇಬೇಕು ಅಂತ ಒಂದು ಸಮಯ ಇಟ್ಕೊಂಡು ತಗೊಳ್ಳಿ, ತುಂಬಾ ಒಳ್ಳೇದು. ಇದಕ್ಕೆ ಪ್ರೂಫ್ ಎಲ್ಲದಕ್ಕಿಂತ ಸರಿಯಾಗಿ ಹೇಳ್ಬೇಕು, ನಮ್ಮನೆಯವರು, ಮೈ ಹಸ್ಬೆಂಡ್. ಸೊ ನಿಮಗೆ ಗೊತ್ತು ಒಳ್ಳೆ ಕ್ರಿಟಿಕ್ ಎಲ್ಲಿಂದ ಬರುತ್ತೆ ಅಂತ, ಈಗ ಅವ್ರ ಮುಖಾಂತರ ಕೇಳಿಸ್ಕೊಳ್ಳಿ. ವೆಲ್ಕಮ್ ಟು ಭೂಮಿ ಭೋಜನ. ಸರ್, ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ನಿಜವಾಗ್ಲೂ ಕುಡಿತಿರ್ಬೇಕು. ಹಾಗಾದ್ರೆ ಒಂದ್ಸಲ ಮನೆ ಟ್ರೈ ಮಾಡಿ, ಕುಡೀರಿ, ಎಂಜಾಯ್ ಮಾಡಿ. ಹೌದು, ದಿನ ಮಾಡಿ. ಸ್ವಲ್ಪ ತಲೆಗೆ ಇತ್ತು, ಇದು ಕುಡಿದ್ಮೇಲೆ ಹಾಯ್ ಅನಿಸ್ತದೆ. ನೀವು ಟ್ರೈ ಮಾಡಬೇಕು. ಥ್ಯಾಂಕ್ ಯು ಮಾಡಿ. ಅಂಡ್ ಹರ್ಬಲ್, ಹ್ಯಾವಿಂಗ್ ಹರ್ಬಲ್ ಎವ್ರಿ ಡೇ ಇಸ್ ಅ ಮಸ್ಟ್. ನಮ್ಮ ಪರ್ಸೆಪ್ಷನ್ ಚೇಂಜ್ ಮಾಡ್ಕೋಬೇಕು. ಹರ್ಬಲ್ ಅಂದ ತಕ್ಷಣ ಇಟ್ಸ್ ನಾಟ್ ಫಾರ್ ಮೆಡಿಸಿನ್ಸ್. ಹರ್ಬಲ್ ಅನ್ನೋದು ಆಹಾರದ ಒಂದು ರೀತಿ ಅಂತ ದಿನ ಸೇವಿಸಬೇಕು. ಸೊ ಅವಾಗ ನಾವು ಕಾಯಿಲೆ ಬಂದಾಗ ಡಾಕ್ಟರ್ ತಗೊಳ್ತೀವಲ್ಲ, ಅದು ಅವಾಯ್ಡ್ ಆಗುತ್ತೆ, ಆರೋಗ್ಯವಾಗಿ ಉಳಿತೀವಿ ಅನ್ನೋದು ನಾವು ಕ್ಯಾರಿ ಮಾಡಬೇಕು.